ಓಕೆ ಗೈಸ್, ವಿ ಆರ್ ಡನ್ ವಿತ್ ದ ಶೂಟಿಂಗ್. ಕೆಲವು ಕೆಟ್ಟ ಕಣ್ಗಳಿರುತ್ತೆ, ನಮಗೆ ಗೊತ್ತಿಲ್ಲ ಅದು ಯಾರು ಅಂತ. ಬೆಳಗ್ಗೆ ಎದ್ದು ಚಳಿ ಇರಲಿ, ಮಳೆ ಇರಲಿ, ಗಾಳಿ ಇರಲಿ, ನಾವು ಪೀರಿಯಡ್ಸ್ ಆಗಿರಲಿ, ಜ್ವರ ಇರಲಿ, ನೋವಿಂದ ಬಳಲ್ತಾ ಇರಲಿ, ಇಲ್ಲ ನಾನು ಹಿಂಗೆ ತಗೋಬೇಕು. ಅಮ್ಮ, ನೀವು ಯಾವತ್ತಾದ್ರೂ ಪಿಜ್ಜಾ ಮೇಲೆ ಪೈನಾಪಲ್ ಟಾಪಿಂಗ್ ತಿಂದಿದ್ದೀರಾ? ಹಲೋ ಗೈಸ್, ಗುಡ್ ಇನ್ ದ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು 100 days ವ್ಲಾಗ್ ಚಾಲೆಂಜ್. ಇವತ್ತು ನಾವು ಹೊರಟಿದ್ದೀವಿ ಆಲ್ರೆಡಿ. ಲೈಕ್ ಯೆಸ್ಟರ್ಡೇ ಐ ಟೋಲ್ಡ್ ಯು ಒಂದು ಸ್ಪೆಷಲ್ ಡೇ ಇದೆ ಆ್ಯಂಡ್ ಒಂದು ಸ್ಪೆಷಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ. 9 ಗಂಟೆ ಟೈಮು, ಇಷ್ಟು ಬೇಗ ರೆಡಿಯಾಗಿ ಬ್ರೇಕ್ಫಾಸ್ಟ್ನೂ ಮುಗಿಸಿ. ನನ್ನ ಕೋಲ್ಡ್ ಸ್ವಲ್ಪ ಪರವಾಗಿಲ್ಲ, ಬಟ್ ಕೆಮ್ಮಲಂತೂ ಇದೆ. ಐ ಆಲ್ಸೋ ಡೋಂಟ್ ವಾಂಟ್ ಏನು ಮಾಡೋದು. ಸೊ ಇವಾಗ ಹೊರಟಿದ್ದೀವಿ ಆ್ಯಂಡ್ ನೋಡೋಣ ಜಯನಗರಲ್ಲಿರೋದು ಪ್ಲೇಸು ಎಷ್ಟು ಬೇಗ ರೀಚ್ ಆಗೋಕ್ಕಾಗುತ್ತೆ ಅಂತ. ವೆರಿ ನೈಸ್, ಏನಂತಾರೆ ಗೊತ್ತಿಲ್ಲ, ವೆರಿ ನೈಸ್ ಟಾಪ್ ವಿಚ್ ಐ ಗಾಟ್ ಫ್ರಮ್ ವೆಂಕಟೇಶ್ವರ. ಐ ಡೋಂಟ್ ಇವನ್ ರಿಮೆಂಬರ್ ವೆನ್ ಅಂತ. ಫುಲ್ ಔಟ್ಫಿಟ್ ತೋರಿಸ್ತೀನಿ ನಿಮಗೆ, ವಿಚ್ ಈಸ್ ವೆರಿ ಕಾರ್ಪೊರೇಟ್ ಗರ್ಲಿ ಔಟ್ಫಿಟ್. ಹಿಂಗೆ ಇಟ್ಕೋಬೇಕಾ? ಹಾಂ, ಹೋಯ್ತಾ ನಮಗೆ. ಹಿಯರ್ ಇಸ್ ಮೈ OOTD, ಒಂದು ಬ್ಲ್ಯಾಕ್ ಕಲರ್ ಪ್ಯಾಂಟ್ ವಿಚ್ ಇಸ್ ಲೈಕ್ ಫಾರ್ಮಲ್ ಪ್ಯಾಂಟ್. ಅದ್ರ ಜೊತೆಗೆ ಲೈಕ್ ಕೊರಿಯನ್ ಶರ್ಟ್ ಹಾಕೊಂಡಿದ್ದೀನಿ ವಿಚ್ ಹ್ಯಾಸ್ ಓನ್ಲಿ 4 buttons, ಕ್ರಾಪ್ ಟಾಪ್ ಬಟ್ ಫಾರ್ಮಲ್. ಟೈಮ್ ಆಯ್ತು, ಬನ್ನಿ ಹೋಗೋಣ. ಕ್ಯಾಬ್ಗೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ದಿಸ್ ಪ್ಲೇಸ್ ಇಸ್ ಕಾಲ್ಡ್ ಶಾಲೆ ಅಂತೆ. ನಾನೇ ಫಸ್ಟ್ ಟೈಮ್ ಕೇಳಿದ್ದು. ಜಯನಗರಲ್ಲಿದೆ. ಐ ಡೋಂಟ್ ನೋ ವಿಚ್ ಬ್ಲಾಕ್, ಬಟ್ ಯಾ ವಿಲ್ ಬಿ ದೇರ್ ಅಟ್ ಯುವರ್ ಲೊಕೇಶನ್ ಅಂತ ಆವಾಗಿಂದ ಬರ್ತಾಯಿದೆ. ಅವಯ್ಯ ಇನ್ನೂ ಬರ್ತಾಯಿಲ್ಲ. 20 minutesಲ್ಲಿ ನಾವು ಅಲ್ಲಿ ಇರಬೇಕು. ಲೆಟ್ಸ್ ಸಿ ವಿ ವಿಲ್ ಬಿ ದೇರ್. ಹಾಫ್ ಆನ್ ಅವರ್ ಆದರೂ ಬೇಕು, ಬಟ್ ಹೋಪಿಂಗ್ ದಟ್ ಟ್ರಾಫಿಕ್ ಇರಲ್ಲ ಅಂತ. ಗೊತ್ತಿಲ್ಲ, ಡಿಪೆಂಡ್ಸ್ ಟ್ರಾಫಿಕ್ ಮೇಲೆ. ಓಕೆ ಗೈಸ್, ವಿ ಆರ್ ಡನ್ ವಿತ್ ದ ಶೂಟಿಂಗ್. ಇದು ಹಾಕೋಕ್ಕೆ ನನಗೆ ಏನು ಡೈಲಿ ವ್ಲಾಗಲ್ಲಿ ಹಾಕೋಕ್ಕೆ ಏನೂ ಬೇಜಾರಿಲ್ಲ ಗೈಸ್. ಏನಂದರೆ ನಾವಿವಾಗ ಶೂಟ್ ಮಾಡಿದ್ದು ಒಂಥರ ಟ್ರಯಲ್ ರನ್ ಆಯಿತಾ. ಇನ್ನು ಅವ್ರದನ್ನ ಎಡಿಟ್ ಮಾಡಿ ಅಪ್ರೂವಲ್ಗೆ ಕಳಿಸಿ ಅದೆಲ್ಲ ಏನೇನೋ ಕಾರ್ಯಗಳಿದೆ. ಅದಾದಮೇಲೆ ರಿಲೀಸ್ ಆಗುತ್ತೆ. ಅದಕ್ಕೊಂದು ಆಲ್ಮೋಸ್ಟ್ 1.5-2 weeks ಟೈಮ್ ತೊಗೊಳತ್ತಂತೆ. ನಮ್ಮ ಹಣೆ ಬರ ಫಸ್ಟಲ್ಲಿ ಅತ್ತೆ ಆಯಿತಾ. ಅದರಲ್ಲಿ ನೀವು ನೋಡೋರು ಎಲ್ಲರೂ ಒಳ್ಳೆಯವರು, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಒಳ್ಳೇದನ್ನ ಬಯಸಿ ನೋಡೋರು. ಕೆಲವು ಕೆಟ್ಟ ಕಣ್ಗಳಿರುತ್ತೆ, ನಮಗೆ ಗೊತ್ತಿಲ್ಲ ಅದು ಯಾರು ಅಂತ. ಸೊ ಅದಕ್ಕೇ ಹೇಳೋದು ಬೇಡ ಇವಾಗಲೇ ಅಂತ. ರಿಲೀಸ್ ಆದಮೇಲೆ ನಾನು ಕಂಪ್ಲೀಟ್ ವ್ಲಾಗ್ನ ಶೂಟ್ ಮಾಡಿದ್ದೀನಿ. ರಿಲೀಸ್ ಆದಮೇಲೆ ನಿಮಗೆ ಹೇಳ್ತೀನಿ ಏನಿದು, ನಾವೇನಕ್ಕೆ ಬಂದಿದ್ದೀವಿ ಇವತ್ತು, ಏನು ಘನಕಾರ್ಯ ಮಾಡೋಕ್ಕೆ ಅಂತ. ಜಯನಗರ 8th ಬ್ಲಾಕಲ್ಲಿ ನಾವಿದ್ದೀವಿ. ಜಯನಗರ ಅಂದ್ರೆ ನಂಗೊಂದು ಟ್ರಾಮಾ ಗೊತ್ತಾ. ಅಯ್ಯೋ ಯಾಕೆ ಹೇಳ್ತೀರಾ, ಇಲ್ಲಿಗೆ ಬರ್ಬೇಕಂದ್ರೆ ನನಗೆ ಬೇಜಾರಾಗುತ್ತೆ. ಏನಂತ, ಇದು ನಾನು ರಂಜಿತಾ ಒಂದು ವರ್ಷ ಬಂದಿರಲಿಲ್ವ ಡ್ರಾಮಾಗೆ ಅಂತ ಇಲ್ಲಿಗೆ, ಸ್ವಲ್ಪ ಆ ಕಡೆ 4th ಬ್ಲಾಕ್. ಹಾಂ, 4th ಬ್ಲಾಕ್ ಬರ್ತಾಯಿದ್ವಿ. ಸೊ ನಮಗೆ ಒಂದು ಥಿಯೇಟರಲ್ಲಿ ಆ್ಯಕ್ಟ್ ಮಾಡ್ಬೇಕನ್ನೋದು ನನ್ನದೊಂದು ಹುಚ್ಚು ಆಯಿತಾ. ಮುಂಚೆ ಕಾಲೇಜ್ ಟೈಮಲ್ಲಿ ಮಾಡಿದ್ದೆ, ಬೀದಿ ನಾಟಕ ಮಾಡಿದ್ದೆ ನಾನು. ಪಾರ್ವತಿ ಇದೊಂದು ನಾಟಕ ಮಾಡಿದ್ದೆ. ಯಾವಾಗ ಪಾರ್ವತಿ ಬಂದ್ಬಿಟ್ಟು ಅವ್ರ ಅಪ್ಪ ಶಿವನಿಗೆ ಅವಮಾನ ಮಾಡಿದಾಗ ಬೆಂಕಿಗೆ ಹಾರ್ತಾರಲ್ಲ, ಆ ನಾಟಕ ನಾನು ಮಾಡಿದ್ದೆ. ನಮ್ಮಮ್ಮನೂ ಬಂದಿದ್ರು ಪ್ರಾಕ್ಟೀಸ್ಗೆ. ಲಿಟ್ರಲಿ ಬೀದಿ ನಾಟಕ. ಯಾರ್ದೋ ಮನೇಲಿ ಹೋಗಿ ಬಟ್ಟೆ ಚೇಂಜ್ ಮಾಡಬೇಕು ಅಂದರೆ ರೋಡಲ್ಲಿ ಸ್ಟೇಜ್ ಹಾಕಿರ್ತಾರೆ, ಅಲ್ಲಿ ಬಂದು ಡ್ರಾಮಾ ಮಾಡಬೇಕು. ಅದು ಮಾಡಿದ್ದೀನಿ. ನಾನು ಏನು ಮಾಡಿದೆ, ಕಂಟಿನ್ಯೂ ಮಾಡೋಕ್ಕೆ ನನಗೆ ಟೈಮ್ ಸಿಕ್ಕಲಿಲ್ಲ. ಆಮೇಲೆ ಏನಾಯಿತು, ಇದೊಂದು ಆಫರ್ ಬಂತಾ, ಈ ಥರ ಒಂದು ನಾಟಕ ಮಾಡ್ತಾಯಿದ್ದೀವಿ ನಮ್ಮ ಕಂಪನಿ ಡ್ರಾಮಾ. ಅವರೆಲ್ಲ ಥಿಯೇಟರ್ ಆರ್ಟಿಸ್ಟೇ ಆಯಿತಾ, ಥಿಯೇಟರ್ ಆರ್ಟಿಸ್ಟೇ. ದೇಸೆಡ್ ಈ ಥರ ನಾವು ಒಂದು ಡ್ರಾಮಾ ಮಾಡಬೇಕು ಅಂತಿದ್ದೀವಿ, ಬನ್ನಿ ಅಂತ ಕರೆದ್ರು. ನಾನು ರಂಜಿತಾ ನಮ್ಮಿಬ್ರಿಗೂ ಆ ಹುಚ್ಚಿದೆ ಥಿಯೇಟರ್ ಮಾಡಬೇಕು ಅಂತ. ಇಷ್ಟು ಪ್ಯಾಷನ್ ಇಲ್ಲ ಅಂದಿದ್ದರೆ ನಾನು ಇಷ್ಟು ವರ್ಷ ಕಂಟೆಂಟ್ ಕ್ರಿಯೇಷನ್ ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲಿ ಮಾಡ್ತಾನೆ ಇರಲಿಲ್ಲ ಅನಿಸುತ್ತೆ. ಎನಿವೇಸ್, ನಾನು ರಂಜಿತಾ ಇಬ್ಬರು ಹೋಗೋಕ್ಕೆ ಡಿಸೈಡ್ ಮಾಡಿದ್ವಿ ಆಯಿತಾ. ಬೆಳಗ್ಗೆ ಎದ್ದು ಚಳಿ ಇರಲಿ, ಮಳೆ ಇರಲಿ, ಗಾಳಿ ಇರಲಿ, ನಾವು ಪೀರಿಯಡ್ಸ್ ಆಗಿರಲಿ, ಜ್ವರ ಇರಲಿ, ನೋವಿಂದ ಬಳಲ್ತಾ ಇರಲಿ, ಎವ್ರಿ ಸಿಂಗಲ್ ಫ್ರಿಕ್ಕಿಂಗ್ ಡೇ ನಾವು ಎದ್ದು ಬಂದು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಆಮೇಲೆ ಏನು ಹೇಳಿದ್ರು ಗೊತ್ತಾ, ಒಂದು ಥಿಯೇಟರ್ ರಿಹರ್ಸಲ್ ಮಾಡಿ ನೋಡೋಣ ಹೆಂಗೆ ಬರುತ್ತೆ ಅಂತ. ಆಮೇಲೆ ವಿಲ್ ಸಿ ಹೆಂಗೆ ಹೋಗುತ್ತೆ ಡ್ರಾಮಾ ಅಂತ ಅಂದರು. ನಾವು ಅದಕ್ಕೆ ಓಕೆ ಅಂದ್ಬಿಟ್ಟು ಥಿಯೇಟರ್ ರಿಹರ್ಸಲ್ ಕೂಡ ಮಾಡಿದ್ವಿ. ಅದಾದಮೇಲೆ ಕೈ ಎತ್ಬಿಟ್ರು. ಲೈಕ್ 1 ವರ್ಷ ನಾವು ಕಷ್ಟಪಟ್ಟಿದ್ದು ಎಲ್ಲೋಯ್ತು ಗುರು. ನನಗೆ ಆವಾಗಿಂದ ಅವ್ರಗಳ ಮೇಲೆ ನಂಬಿಕೆನೇ ಇಲ್ಲ. ಅದೇ ಟೀಮಿಂದ ಇನ್ನೊಂದು ಸಲ ಯಾರೋ ಒಬ್ಬರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು ರಿಗಾರ್ಡಿಂಗ್ ಸಮ್ ಪ್ರಾಜೆಕ್ಟ್ ಆಯಿತಾ. ನಾನು ಅಲ್ಲೇ ಇಗ್ನೋರ್ ಮಾಡಿ ಬಿಟ್ಬಿಟ್ಟೆ. ಆ ಮನಸ್ಸೇ ಬಂದಿಲ್ಲ ನನಗೆ ಅವ್ರನ್ನ ಮತ್ತೆ ನಂಬಿ ಅವ್ರೇನಾದ್ರು ಹೇಳೋದಕ್ಕೆ ನಾನು ಕಂಟಿನ್ಯೂ ಮಾಡಬೇಕಂತ. ಸೊ ಆ ಥರ ಒಂದು ಟ್ರಾಮಾ ನನಗೆ ಜಯನಗರ ಅಂತಂದರೆ
ಇವಾಗ ತಲೆ ನೋವ್ತಾ ಇದೆ. ಇಷ್ಟೊತ್ತು ಯಾಕೆ ಈ ಕದೆ ಹೊಡೆದೆ ಅಂತ ನನಗೂ ಗೊತ್ತಿಲ್ಲ. ತಲೆ ನೋವ್ತಾ ಇದೆ, ಕಾಫಿ ಕುಡಿಬೇಕು. ಸೊ ಕಾಫಿ ಕುಡಿದ್ಬಿಟ್ಟು ಮನೆ ಕಡೆಗೆ ಹೊರಡೋಣ. ಗೈಸ್ ನಾವೊಂದು ಪಪ್ಸ್ ತಿನ್ನೋಣ ಅಂತ ತೊಗೊಂಡ್ವಿ. ನೋಡಿ ಯಾವ ಸೈಜ್ ಇದೆ, ಚಿಕ್ಕ ಪಪ್ಸು, ಪುಟಾಣಿ. ಚೆನ್ನಾಯ್ತಾ ಟೇಸ್ಟು? ಓಕೆ 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 ಗೈಸ್, ವಿ ಆರ್ ಬ್ಯಾಕ್ ಹೋಮ್. ಇಷ್ಟೊತ್ತರೆಗೂ ಬ್ಯಾಕ್ ಹೋಮ್ ಬಂದು ಎಷ್ಟೊತ್ತಾಯಿತು, ಒಂದು ಸ್ಟ್ರಾಂಗ್ ಕಾಫಿ ಕುಡಿದ್ವಿ. ಬಿಕಾಸ್ ಬೆಳಗ್ಗೆಯಿಂದ ಎ ಸಿಲಿ ಇದ್ದು ಒಂಥರ ಚಳಿ ಆಗ್ತಾಯಿತ್ತು ನನಗಿರೋ ಕೋಲ್ಡು ಕಾಫಿಗೆ ಎಲ್ಲದಕ್ಕೂ. ಸೊ ಬಂದು ಕಾಫಿ ಕುಡಿದ್ಬಿಟ್ಟು ಇಷ್ಟೊತ್ತರೆಗೂ ನಾನು ಆಲ್ಮೋಸ್ಟ್ ಒಂದು 10 to 11 minutes ಹೇಗಿತ್ತು ಇವತ್ತಿನ ದಿನ ಅಂತ ನಾನು ಪೂರ್ತಿ ಶೂಟ್ ಮಾಡಿದೆ ಇವಾಗ. ಯು ವಿಲ್ ಅಫ್ಕೋರ್ಸ್ ಗೆಟ್ ಟು ಸಿ ವೆನ್ ಐ ಆ್ಯಕ್ಚುಲಿ ರಿಲೀಸ್ ದ ವ್ಲಾಗ್. ಇವತ್ತು ಏನಾಯಿತು ಅನ್ನೋ ವ್ಲಾಗ್ನ ರಿಲೀಸ್ ಮಾಡಿದಾಗ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಬಟ್ ದೆನ್ ಇವತ್ತಿನ ಅಡುಗೆ ಕಾರ್ಯಕ್ರಮ ಏನು ಮಿಸ್ ಗೀತಾ ಅವರು? ಪೈನಾಪಲ್ ರೋಸ್ಟ್ ಮಾಡೋಣ ಅಂತ, ಮತ್ತೆ ದೋಸೆ ಚಟ್ನಿ. ಅದೇ ರೋಸ್ಟ್ ಮಾಡಿದ್ದು ನೀನು ನೋಡ್ದೆ ರೀಲಲ್ಲಿ. ನಾನು ನಮ್ಮಮ್ಮ ಪೈನಾಪಲ್ ಕಟ್ ಮಾಡ್ತಾ ಇದ್ರೆ ಆಯ್ತಾ, ನಾನು ಈ ರೀಲ್ ನೋಡಿದ್ದೀನಿ. ನಾನು ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಹಂಚ್ಮೇಲೆ ಸುಡೋದು, ಅದನ್ನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡೆ. ಅದೇನೋ ಗೊತ್ತಾ, ಚಿಕ್ಕ ಮಕ್ಳು ಇರ್ಬೇಕಾದ್ರೆ ಎಲ್ಲನೂ ತಿಂತೀವಿ, ಎಸ್ಪೆಷಲಿ ಫ್ರೂಟ್ಸ್. ಪೈನಾಪಲ್ಲು ಇವಾಗ ನನಗೆ ಒಂಥರ ಅನಿಸುತ್ತೆ ತಿನ್ಬೇಕಾದ್ರೆ. ಹುಳಿ ಇದ್ಬಿಟ್ರಂತೂ ನನಗೆ ಮೈಯೆಲ್ಲ ಜುಮ್ ಅಂದ್ಬಿಡುತ್ತೆ. ಸೊ ನಾನು ತುಂಬ ಕಮ್ಮಿ ಪೈನಾಪಲ್ ತಿನ್ನೋದು. ಇವತ್ತು ನಮ್ಮಮ್ಮ ಏನೋ ರೋಸ್ಟ್ ಮಾಡ್ತಾರಂತೆ ಪೈನಾಪಲಲ್ಲಿ, ಟ್ರೈ ಮಾಡಿ ನೋಡೋಣ ಹೇಗಿರುತ್ತೆ ಅಂತ. ಇಷ್ಟು ಪೈನಾಪಲ್ ತೊಗೊಂಡಿದ್ದಾರೆ ನಮ್ಮ ಮಮ್ಮಿ. ಇದಕ್ಕೆ ಸಾಲ್ಟ್ ಎಲ್ಲ ಹಾಕೋಕ್ಕೆ ವಾಶ್ ಮಾಡಿಕೊಡೋದ್ರು. ವಾಶ್ ಮಾಡಿದ್ದೀನಿ. ನೀನು ಹೇಳ್ತಾ ಹಾಕು. ಬಟ್ ಫಸ್ಟ್ ನಾನು ಹಂಗೆ ಪೈನಾಪಲ್ ಚಿಕ್ಕ ಸ್ಲೈಸ್ ಟ್ರೈ ಮಾಡ್ತೀನಿ. ಹುಳಿದ್ಯಾ? ಹುಳಿಲ್ಲ. ಸ್ವಲ್ಪ ಚಿಲ್ಲಿ ಪೌಡ್ರು, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಷ್ಟೇ. ಓನ್ಲಿ 3 ಐಟಮ್ಸ್. ಇದನ್ನ ಗಡ ಅಂತ ಮಿಕ್ಸಿ ಮಾಡುವುದು. ಆಲ್ಸೋ ಇವತ್ತು ನಾನು ಒಂದು ಗಡ್ಬಡ್ ಮಾಡ್ಕೊಂಬಿಟ್ಟೆ. ಇದು ನನ್ನ ಫೇವ್ರೆಟ್ ಶರ್ಟ್ ಆಯಿತಾ. ಫೋನಲ್ಲಿ ಮಾತಾಡಬೇಕಾದ್ರೆ ಇಲ್ಲೊಂದು ಬಟನ್ ಇತ್ತು. ಈ ಬಟನ್ನಲ್ಲಿ ದಾರ ಒಂಚೂರು ಆಚೆ ಬಂದಿತ್ತು ಆಯಿತಾ. ನನಗೆ ಎಳೆದ್ಬಿಟ್ಟೆ. ನೋಡಿದ್ರೆ ಅದು ಬಟನ್ ಪೂರ್ತಿ ಕಿತ್ಕೊಂಡೇ ಬಂದ್ಬಿಡ್ತು. ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಅದು ಈ ಥರ ಕಿತ್ಕೊಂಡು ಬರುತ್ತೆ ಅಂತೆಲ್ಲ ನಾನು ಅಂದ್ಕೊಂಡೇ ಇರಲಿಲ್ಲ. ಸುಮ್ಮನೆ ಏನೋ ಫೋನಲ್ಲಿ ಮಾತಾಡ್ಬೇಕಾದ್ರೆ ಅದೇ ಒಂದು ಕೆತ್ಕೊ ಬುದ್ದಿರುತ್ತಲ್ಲ, ಆ ಥರ ಕೆದಕ್ದೆ ನೋಡಿದ್ರೆ ಬಂದೇ ಬಿಡ್ತು. ಬಟನ್ ತಂದಿದ್ದೀನಿ, ನಮ್ಮ ಮಮ್ಮಿ ಕೈಲಿ ಹಾಕ್ಸ್ಕೋಬೇಕು. ಯಾಕಂದರೆ ಈ ಶರ್ಟಿಗೆ ಇರೋ 3 ಬಟನ್ಸ್ ಆಯಿತಾ. ಇಲ್ಲೊಂದಿದೆ, ಹಾಂ 4 ಬಟನ್ಸ್ ಇಲ್ಲ 3 ಬಟನ್ಸ್ ಇಲ್ಲ 4 ಬಟನ್ಸ್ ಇನ್ಕ್ಲೂಡಿಂಗ್ ದಿಸ್ 1 2 3 4. ಬಟ್ ಒಂದೋದ್ರೂ ಅದರಲ್ಲಿ ಶರ್ಟಿಗೆ ಲುಕ್ಕೇ ಇರಲ್ಲ. ನಮ್ಮ ಮಮ್ಮಿ ಕೈಲಿ ಹಾಕ್ಸ್ಕೋಬೇಕು. ಅಡುಗೆಗೆ ಏನು ಮಾಡ್ತಿದ್ದಾರೆ ಅಂತಂದರೆ ಬಿಸಿ ದೋಸೆ ಮತ್ತು ತೆಂಗಿನಕಾಯಿ ಚಟ್ನಿ. ಚೆನ್ನಾಗಿರೋ ಚಟ್ನಿ ಮಾಡಾಯ್ತಾ ನೀನು. ಪುದೀನಾಗಿದ್ದೇನೆ ಜಾಸ್ತಿ ಹಾಕಿ ಮಾಡಬೇಡ. ಗಡ ತಿರ್ಸ್ತಾ ಇದ್ದೀನಿ. ಓಕೆ, ಮಸಾಲ ಫೈಡ್ ನೋಡಿ ಕಾಣಿಸ್ತಾ ಇದೆಯಾ? ಮಸಾಲ ಫೈಡ್ ಪೈನಾಪಲ್. ಇವಾಗ ಇದನ್ನು ರೋಸ್ಟ್ ಮಾಡಿ ನೋಡೋಣ. ಆಲ್ರೆಡಿ ಹಂಚು ಕಾಯಕ್ಕೆ ಇಟ್ಟಿದ್ದೀನಿ. ಸೊ ರೋಸ್ಟ್ ಮಾಡಿಬಿಟ್ಟು ತಿನ್ನುವುದಷ್ಟೇ. ಹಂಚು ತಕ್ಕ ಮಟ್ಟಕ್ಕೆ ಕಾಯ್ದಿದೆ. ನಾನು ಇವಾಗ ಇದ್ರ ಮೇಲೆ ಪೈನಾಪಲ್ ಹಾಕ್ತೀನಿ. ಎಣ್ಣೆ ಏನು ಹಾಕಿಲ್ಲ, ಆಲ್ರೆಡಿ ಎಣ್ಣೆ ಇತ್ತು ತವಾ ಮೇಲೆ. ಸೊ ಅದ್ರ ಮೇಲೆ ಫ್ರೈ ಮಾಡ್ತಾಯಿದ್ದೀನಿ. ಓಕೆ, ದಟ್ ಈಸ್ ಕುಕಿಂಗ್ ನಾವು. ಅಮ್ಮ, ನೀವು ಯಾವತ್ತಾದರೂ ಪಿಜ್ಜಾ ಮೇಲೆ ಪೈನಾಪಲ್ ಟಾಪಿಂಗ್ ತಿಂದಿದ್ದೀರಾ? ಪಿಜ್ಜಾ ಮೇಲೆ ಪನ್ನೀರೆಲ್ಲ ಹಾಕ್ತಾರಲ್ಲ, ಆ ಥರ ಪೈನಾಪಲ್ ಹಾಕ್ಕೊಡ್ತಾರೆ, ತಿಂದಿದ್ದೀರಾ? ನಮ್ಮ ಅಮ್ಮನ ಮಕ್ಕ ನೋಡಿ ಹೆಂಗಾಗೋಯ್ತು. ನಾನು ಟ್ರೈ ಮಾಡಿಲ್ಲ. ಫಾರಿನಲ್ಲೆಲ್ಲ ತುಂಬ ಫೇಮಸ್ ಪೈನಾಪಲ್ ಪಿಜ್ಜಾ ಅಂತಲೇ ಬರುತ್ತೆ. ನಾವು ಟೇಸ್ಟ್ ಮಾಡಿಲ್ಲ. ನೀವು ಯಾರಾದರೂ ಟೇಸ್ಟ್ ಮಾಡಿದರೆ ಪ್ಲೀಸ್ ಲೆಟ್ ಅಸ್ ನೋ ಹೌ ಡಸ್ ಇಟ್ ಟೇಸ್ಟ್ ಅಂತ. ವಿ ವುಡ್ ಲೈಕ್ ಟು ನೋ ಬಿಫೋರ್ ವಿ ಟ್ರೈ. ಒಂದು ಸ್ವಲ್ಪ ಹೊತ್ತು ಬೇಯಲಿ, ಅದ್ರ ಮೇಲೆ ಒಂದು ಸ್ವಲ್ಪ ಬೆಂದಿರೋ ಮಾರ್ಕ್ಸ್ ಬರೋ ತನಕ ಬೇಯಲಿ. ಸೊ ಇಟ್ ಇಸ್ ರೆಡಿ. 2 ಸೈಡ್ ಬೇಯಿಸಿದ ಮೇಲೆ ಈ ಥರ ಕಾಣ್ತಿದೆ. ಸ್ಮೆಲ್ ಏನಿಲ್ಲ, ಒಂಥರ ಬೇಕ್ಡ್, ಒಂಥರ ಕ್ಯಾರಮಲೈಸ್ ಆಗಿರೋ ಥರ ಇದೆ. ದಿಸ್ ಇಸ್ ಹೌ ದ ಪೈನಾಪಲ್ ಲುಕ್ಸ್. ಇಲ್ಲಿ ಎಲ್ಲನೂ ತೆಗೆದ್ಬಿಡ್ತೀನಿ. ಇನ್ನೊಂದು ಬ್ಯಾಚ್ ಹಾಕ್ಲಾ? ಓಕೆ, ಒಂಚೂರು ಬೇಯಬೇಕು. ಇರೋ ಇಲ್ಲ, ನಾನು ಹಿಂಗೆ ಬಾಯ್ಬೇಕು. ಇಷ್ಟೇಷ್ಟು ನಾನು ಟ್ರೈ ಮಾಡ್ತೀನಿ ಗುರು. ಫಸ್ಟು ಐ ಡೋಂಟ್ ವಾಂಟ್ ಇಟ್ ಟು ಬಿ ಡಿಸಪಾಯಿಂಟಿಂಗ್ ಫಾರ್ ಮೀ. ಚಿಕ್ಕ ಪೀಸ್ ಕಾಣ್ತೈತೆ. ಫಸ್ಟೇ ತಿನ್ಬಿಟ್ಟವ್ರು ನಮ್ಮಮ್ಮ. ನಾನು ಮಾಡೋ ವ್ಲಾಗ್ಗೆ ಬೆಲೆನೇ ಇಲ್ಲ ಗೈಸ್. ನಾನು ಸುಮ್ಮನೆ ಹೇಳೋಲ್ಲ, ನಿಜವಾಗ್ಲೂ ಬೆಲೆನೇ ಇಲ್ಲ. ಇಷ್ಟೊತ್ತರೆಗೂ ನಾನು ಏನಕ್ಕೆ ಮಾಡಿದ್ದು, ಟೇಸ್ಟ್ ಮಾಡೋಕ್ಕೆ ಅಂತ. ನೋಡಿ ಈ ಥರ ಇದೆ, ಫುಲ್ ಬಾರ್ಬಿಕ್ಯೂಡ್. ದಿಸ್ ಇಸ್ ದ ಟೆಕ್ಸ್ಚರ್ ಆಫ್ ಪೈನಾಪಲ್. ಲೆಟ್ಸ್ ಟ್ರೈ. ಬಾಯಲ್ಲಿ ನೀರು ಬರ್ತೇನೆ.
ಚೆನ್ನಾಗಲ್ಲ. ನಾನು ತುಂಬ ದಿವಸದಿಂದ ಅನ್ಕೋತಾ ಇದ್ದೆ. ಆಹಾ ಫಸ್ಟು ಉಪ್ಪು ಖಾರ ಹೊಡಿಯುತ್ತೆ, ಅದಾದ್ಮೇಲೆ ಸ್ವೀಟ್ ಹೊಡಿಯುತ್ತೆ. ಚೆನ್ನಾಗಿದೆ, ಯು ಕ್ಯಾನ್ ಟ್ರೈ ಇಟ್. ನಮ್ಮ ಒಂಥರ ತಿನ್ಬೇಕಾದ್ರೆ ಅನ್ಸುತ್ತೆ, ಬಟ್ ತಿಂದೇ ಇರ್ಬೇಕಾದ್ರೆ ತಿನ್ನೋಣ ಅನ್ಸುತ್ತೆ. ಅಮ್ಮ ಮಾಡಿರೋ ದೋಸೆ ನೋಡಿ, ಅದ್ರ ಕಲರ್ ನೋಡಿ. ಏನು ಹಾಕಿದ್ದೀರಾ ಇವತ್ತು ದೋಸೆ ಹಿಟ್ಟಿಗೆ? ರಾಗಿ ದೋಸೆ, ರಾಗಿ ಮತ್ತು ಕೆಂಪಕ್ಕಿ. ರಾಗಿ, ಕೆಂಪಕ್ಕಿ ಮತ್ತು ಕುಸಲಕ್ಕಿ. ಚಟ್ನಿ ಮಾಡಿದ್ರು, ಎಂಥ ಪಲ್ಯ ಮಾಡಿದ್ರು ನಮ್ಮನೆ ದೆವ್ವಕ್ಕೆ ತುಪ್ಪನೇ ಬೇಕು. ಇಷ್ಟು ದಿನ ನೀವು ನನ್ನ ವ್ಲಾಗ್ ನೋಡ್ತಾ ಇದ್ದೀರಾ, ನಾನು ಫಸ್ಟ್ ದೋಸೆನ ಏನ್ರಲ್ಲಿ ತಿಂತೀನಿ ಅಂತ ಕಮೆಂಟ್ ಮಾಡಿ ಅಂತ ಹೇಳೋಣ ಅಂತ ಬಂದೆ. ಅಷ್ಟರಲ್ಲಿ ನಮ್ಮ ಅಮ್ಮನೇ ಹೇಳ್ಬಿಟ್ರು. ಇಲ್ಲೊಂದು ಓಡಾಡ್ತಾ ದೋಸೆ ಪ್ರಿಯ ಇಲ್ಲೊಂದು ಒಳ್ದಾಡ್ತಾ ಇದೆ. ನೋಡಕ್ ಚೆನ್ನಾಗಿದೆ ಒಂಥರ. ಅದು ರುಬ್ಬಿರೋವಾಗ ಅದೇನು ಸ್ಮೆಲ್ ಬರಲ್ಲ. ರಾಗಿ ನೋಡಕ್ ಚೆನ್ನಾಗಿರುತ್ತೆ. ಹೆಲ್ದಿ ದೋಸೆ. ದೋಸೆ ತುಪ್ಪದ ಜೊತೆನೆ ಸರಿ. ಏನಂತೀರಾ? ತುಪ್ಪ ಇಸ್ ದ ಬೆಸ್ಟ್ ಕಾಂಬಿನೇಷನ್. ಸಾಲ್ಟ್ ಸ್ವಲ್ಪ ಚಟ್ನಿ ಜೊತೆ ತಿನ್ನೋಗೋದಾಯ್ತು. ಓಕೆ ಗೈಸ್, ತಿನ್ಬಿಟ್ಟು ನಾವು ಮನ್ಕೋತೀವಿ ವಿ ಹ್ಯಾಡ್ ಸಚ್ ಅ ಲಾಂಗ್ ಡೇ. ಯಾಕಂದರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಹೋಗಿ ಇಷ್ಟೊತ್ತರೆಗೂ ಇದ್ದು ಬಂದಿದ್ದೀವಿ. ವಿ ಆರ್ ಸೋ ಟಯರ್ಡ್. ಊಟ ಮಾಡೋದಕ್ಕೋಸ್ಕರ ಫಂಕ್ಷನ್ ಮಾಡ್ತಾಯಿದ್ದೀವಿ. ಊಟ ಮಾಡಿಬಿಟ್ಟು ಮನ್ಕೋತೀವಿ. ಏನಂತೀರಾ? ಒಳ್ಳೆ ದಿನ ಇತ್ತಾ ಇವತ್ತು? ಚೆನ್ನಾಗಿತ್ತು. ನಾನು ನಿಮಗೆ ಸಿಗ್ತೀನಿ ಮತ್ತೆ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ, ವಿಚ್ ಇಸ್ ಓಕೆ ಟುಮಾರೋ. ಹೇಳು. ನೆಕ್ಸ್ಟ್ ಸಿಗ್ತೀವಿ ಟುಮಾರೋ ವ್ಲಾಗಲ್ಲಿ. ಓಕೆ, ಹೆಂಗೆ ಬರ್ತಾಯಿದೆ ಡೈಲಿ ವ್ಲಾಗ್ಸ್ ಅಂತ ಹೇಳಿ. ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಅಲ್ಲ, ಈ ವಿಡಿಯೋ ಇಷ್ಟ ಆಗ್ತಿದ್ಯಾ? ನಿಮಗೆ ನೋಡೋಕೆ ಖುಷಿ ಇದೆಯಾ? ಡೈಲಿ ಆಗ್ತಾ ಇದ್ದೀವಿ ಅದಕ್ಕೆ. ಓಕೆನಾ? ನಿಮಗೆ ಖುಷಿ ಅಂದರೆ ನಮಗೂ ಖುಷಿ. ಓಕೆನಾ? ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಬನ್ನಿ ರಾಗಿ ದೋಸೆ ತಿನ್ನಿ. ಬನ್ನಿ ನಮ್ಮ ಮನೆ ಅಡ್ರೆಸ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಬಂದ್ಬಿಡಿ.